ನೋಡಿ, ಈ ಮಹಾನ್ ಭಾವ ಮಾತಾಡಿರೋದು ಒಂದ ಎರಡ, ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ. ಇವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹೀರೋ ಮಾಡಿದ್ರಂತೆ. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ, ಯಾರ ಬಗ್ಗೆ ಅದು ಸ್ಟೇಜ್ ಮೇಲೆ ಮಾತಾಡ್ತಾ ಇದೆಯಾ ಅನ್ನೋದು ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡವಾ ನಿಮ್ಗೆ? ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 6ನೇ ತಿಂಗಳ ಇದ್ದಾಗ್ಲೇನೆ ಅವರು ಇಂಡಸ್ಟ್ರಿಗೆ ಕಾಲಿಟ್ಟಿರೋರು. ಆ ವ್ಯಕ್ತಿ 10ನೇ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿರೋದು. ಅದು ಕರ್ನಾಟಕದಲ್ಲಿ ಒಂದು ದಾಖಲೆ ಮಾಡಿರೋದು. 10ನೇ ವಯಸ್ಸ ವ್ಯಕ್ತಿ ಬಗ್ಗೆ ನೀವು ಈ ತರ ಮಾತಾಡಿರೋದು ತಪ್ಪು. ನೋಡಿ ಶ್ರೀನಿವಾಸ್, ನಿಮ್ಗೆ ನಾವು ಹೇಳ್ತಿರೋದು ಒಂದೇನೆ, ಯಾಕೆಂತಂದ್ರೆ ವಯಸ್ಸಲ್ಲಿ ದೊಡ್ಡವರಿಗೆ ನಾವು ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ. ಅಂಡ್ ಅವರಿಂದ ಏನಾದ್ರು ನಮಗೆ ತೊಂದರೆ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ, ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಮೇಲೆ ಬಗ್ಗೆ ಒಂದು ತಪ್ಪು ಅವೇನಕರಣ ನೀವು ಹೇಳಿದ್ರೆ ಅದನ್ನ ಸಹಿಸ್ಕೊಂಡು ಕುಂದ್ರಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನಿಮಗೆ ಒಂದೇ ಕೇಳ್ಕೊಳ್ತಿರೋದು. ಅಂಡ್ ನೀವು ಹೇಳಿರೋದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮೋಸ ಮಾಡಿದ್ರಂತೆ. ಓಕೆ, ನಿಮಗೆ ಮೋಸನೇ ಮಾಡಿದ್ರೆ ಅವರಿಗೆ ನಿಮಗೆ ಒಂದು ಕಾನೂನು ಇದೆ, ಅದಕ್ಕೆ ಒಂದು ಕಾನೂನು ತರ ನೀವು ಫೈಟ್ ಮಾಡಬಹುದಾಗಿತ್ತು. ಕೋರ್ಟ್ ಇದೆ, ಅದಕ್ಕೆ ಬೇರೆ ಸೊಲ್ಯೂಷನ್ ಇದಾವೆ. ನೀವು ಅದಕ್ಕೆ ಹೋಗ್ಬಿಟ್ಟು ನಿಮ್ಮ ಹತ್ರ ಪ್ರೂಫ್ ಇತ್ತಲ್ವಾ, ಸೊ ನೀವು ಅದಕ್ಕೆ ಅದನ್ನು ಫಾಲೋ ಮಾಡಬೇಕಾಗಿತ್ತು, ಆಯ್ತಾ? ಸೊ ನೀವು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿರೋದು ತುಂಬಾ ಅಂದ್ರೆ ತುಂಬಾ ತಪ್ಪು, ಆಯ್ತಾ? ನೀವು ಅದನ್ನು ಕೊಟ್ಟಿದ್ದಿದ್ರೆ ಆಗಿದ್ದಿದ್ರೆ, ಅದು ನಿಮಗೆ ಮೋಸನೇ ಆಗಿದ್ದಿದ್ರೆ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿನಿಂದ ನಮ್ಮಿಂದ ದೂರ ಆಗಿರೋದು 5ನೇ ವರ್ಷ ಆಗ್ಲಿಕ್ಕೆ ಬಂತು. ಆ ವ್ಯಕ್ತಿ ನಮ್ಮಲ್ಲಿ ಇಲ್ಲ. ಅವ್ರ ಬಗ್ಗೆ ನೀವು ಇಷ್ಟೊಂದು ಚೀಪಾಗಿ ಮಾತಾಡಿರೋದು, ಅದು ಮೀಡಿಯಾ ಮುಂದೆ. ಹುಟ್ಟು ಸಾವು ಖಚಿತ, ಈ ಭೂಮಿಯಲ್ಲಿ ಯಾರು ಪರ್ಮನೆಂಟ್ ಆಗಿ ಉಳಿದಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಒಂದಿನ ಹೋಗೋದೆ. ಬಟ್ ನೀವು ಅವ್ರ ಬಗ್ಗೆ ಆ ಮಾತನ್ನ ವರ್ಡ್ನ ಯೂಸ್ ಮಾಡಿರೋದಕ್ಕೆ ಅದು ನಮಗೆ ತುಂಬಾ ಬೇಜಾರಾಗಿರೋದು. ನಿಮ್ಗೆ ಅವರು ಮೋಸನೆ ಮಾಡಿದಿದ್ರೆ 5 ವರ್ಷ ಗೆಣಸ್ ಕೀಳಕ್ ಹೋಗಿದ್ರಿ ನೀವು. 5 ವರ್ಷ ಗೆಣಸ್ ಕೀಳಕ್ ಹೋಗಿದ್ರಿ ನೀವು. ನೋಡಿ, ನಾವು ಡೈರೆಕ್ಟ್ ವಿಷಯಕ್ಕೆ ಬರ್ತೀವಿ. ನಾವು ಯಾರ ತಂಡಕ್ಕೂ ಹೋಗಲ್ಲ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಬಂತು ಅಂತಂದ್ರೆ ನಮ್ಮ ಪ್ರಾಣ ಕೂಡ ಕೊಟ್ಬಿಡ್ತೀವಿ. ಅವ್ರ ಮೇಲೆ ಒಂದು ಕಪ್ ಚುಕ್ಕಿ ಕೂಡ ನಾವು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂತವ್ರು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅವರು ಮಾಡಿರೋ ಅಂತ ಕೆಲಸ, ಬಲಗೈಲಿ ಮಾಡಿರೋ ಕೆಲಸ ಎಡಗೈಗೆ ಗೊತ್ತಿರೋ ಹಂಗೆ ಮಾಡಿರೋದಕ್ಕೆ ಇವತ್ತು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರೋದು. ಅವ್ರ ಬಗ್ಗೆ ನೀವು ಇಷ್ಟೊಂದು ಚೀಪಾಗಿ ಮಾತಾಡ್ತಿರಲ್ಲ, ಹೊಟ್ಟೆಗೆ ಅನ್ನ ತಿಂತೀರಾ, ಸಗಣಿ ತಿಂತೀರಾ ನೀವು? ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ, ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೋಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪುಣ್ಯಭೂಮಿ ಹೋಗ್ಬಿಟ್ಟು ಕ್ಷಮೆಯನ್ನು ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಾವು ಎಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸೇರಿಬಿಟ್ಟು ನಿಮ್ಮ ಮನೆ ಹತ್ರ ಬರೋ ಹಂಗೆ ಮಾಡ್ಕೋಬೇಕಾಗತ್ತೆ. ಎಚ್ಚರ ಇರಲಿ. ಅಂಡ್ ಈ ಒಂದು ವಿಡಿಯೋ ಪ್ರತಿಯೊಂದು ಕನ್ನಡಿಗರಿಗೂ ಶೇರ್ ಮಾಡಿ, ಪ್ರತಿಯೊಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೂ ಶೇರ್ ಮಾಡಿ. ಯಾಕೆಂತಂದ್ರೆ ಅವ್ರು ಏನಾದ್ರು ಕ್ಷಮೆ ಕೇಳಿ ಅಂತಂದ್ರೆ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಯಾವ ರೀತಿಯಲ್ಲಿ ನಾವು ಮುಂದುವರಿತೀವಿ ಅಂತ ಅನ್ನೋದು ನಿಮಗೆ ತೋರಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಪುಬಾಸ್, ಜೈ ಕರ್ನಾಟಕ ಮಾತೆ.